ದಯವಿಟ್ಟು ಅವ್ನ ಕರ್ಕೊಂಡು ಹೋಗಕ್ಕೆ ವ್ಯವಸ್ಥೆ ಮಾಡ್ಕೊಡಿ. ಆಗೋಗ್ಬಿಟ್ಟಿದೆ. ಇವ್ರು ನಾಳೆ ಕಳಿಸ್ತೀವಿ ಅಂತಾರೆ. ಅದೇ ಸರ್ಕಾರ ಇವಾಗ ಚೀಫ್ ಮಿನಿಸ್ಟರ್ ಬಂದಿದ್ರು, ಹೋಮ್ ಮಿನಿಸ್ಟರ್ ಬಂದಿದ್ರು, ಅವ್ರು ಹೋದ್ರು. ನಾವು ಒಬ್ಬೊಬ್ರು ಸಾಕೊಂಡಿದ್ವಿ. ನನ್ನ ಮಗನ್ ಕರ್ಕೊಂಡು ಹೋಗ್ತೀನಿ, ನನಗೆ ಕಳಿಸ್ಕೊಡಿ ಸರ್. ಇವತ್ತೇ ಬೇಕು, ಇವತ್ತೇ ಕರ್ಕೊಂಡು ಹೋಗ್ತೀನಿ ನಾನು. ನೀವು ಇಲ್ಲಿ ನಾಳೆ ಅವನಿಗೆ ಪೋಸ್ಟ್ ಮಾರ್ಟಮ್ ಏನು ಬೇಡ ಸರ್. ಆಗೋಗ್ಬಿಟ್ಟಿದೆ. ನನ್ನ ಮಗನ್ನ ಕಳಿಸ್ಕೊಡಿ ದಯವಿಟ್ಟು. ಅದೊಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ. ನೀವು ಇಲ್ಲಿಟ್ಟು ಅವನ್ನ ಅಲ್ಲಿ ಮಲಗಿಸಿ ನನ್ನ ನಿಲ್ಲಾಗಿ ನಾವು 1 ಅವರ್ ಬಿಟ್ಟು ಅವನು ಇರ್ತಿರ್ಲಿಲ್ಲ. ಒಬ್ಬ ಮಗನ್ ಸಾಕೊಂಡಿದ್ದೀನಿ. 22 ವರ್ಷ ಅವ್ನಿಗೆ ತುತ್ತು ಕೊಟ್ಟು ಸಾಕಿ ಇವತ್ತು ನಿಮ್ಮ ಒಂದು ಧೋರಣೆಯಿಂದ ಇಲ್ಲಿ ಬೀದಿನಲ್ಲಿ ಹೆಣ ಆಗಕ್ಕೆ ಮಾಡ್ಬಿಟ್ಟೆ. ನನಗೆ ಕೇಳ್ದೆ ಬಂದಿದ್ದೆ. ದಯವಿಟ್ಟು ಅವನನ್ನ ಇವಾಗನೇ ನನಗೊಂಚೂರು ಮಾಡಿ ಕಳಿಸ್ಕೊಡಿ. ಆಗೋಗ್ಬಿಟ್ಟಿದೆ. ಬರೋದು ಹೋಗೋದು ನಿಮ್ಗೆ ಎಷ್ಟು ಕೋಟಿ ಜನಗಳಿದ್ದಾರೆ, ನನಗೆ ಆಗಲ್ಲ. ನನಗೆ ಕಳಿಸ್ಕೊಡಿ. ಮಾಡ್ತಾ ಇದ್ದಾರೆ ಒಬ್ಬನೇ ಮಗ. ಫಸ್ಟ್ ಇಯರ್ ಆಗಿ 2ನೇ ಸೆಕೆಂಡ್ ಇಯರ್. ಅಯ್ಯೋ ದೇವ್ರೇ, ಜೀವನದಲ್ಲಿ ಮಾತ್ರ ಯಾರಿಗೂ ಈ ತರ ಮಾಡಬೇಡಿ ಅಪ್ಪ. ಅವ್ರಿಗೆ